ನನ್ನ ಹೆಸರು ನಾರಾಯಣ ಸ್ವಾಮಿ. ನಾನು ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ಕೆಲಸ ಮಾಡ್ತಾ ಇರೋದು. ಇವತ್ತಿನ ದಿವಸ ಈ ಬಾಗ್ಲೂ ಲೇಔಟ್ನಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಅಂದರೆ ವ್ಯಾಸಂಗ ಕೇಂದ್ರದ ಮಕ್ಕಳು, ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ಕಲಿತಾ ಇರತಕ್ಕಂಥ ವ್ಯಾಸಂಗ ಕೇಂದ್ರದ ಮಕ್ಕಳಿಗೆ ಕಾರ್ತಿಕ ದೀಪೋತ್ಸವದ ಈ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ದೀಪ ಅಂದರೆ ಬೆಳಕು, ಬೆಳಕು ಅಂದರೆ ಜ್ಞಾನ. ಅಜ್ಞಾನವನ್ನು ಓಡಿಸಿ ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದೇ ಬೆಳಕು. ಅಂದರೆ ಅಜ್ಞಾನದಲ್ಲಿರ್ತಕ್ಕಂಥ ಜನರಿಗೆ ಜ್ಞಾನವನ್ನು ಕೊಡಿಸ್ತಕ್ಕಂಥದ್ದೇ ಬೆಳಕು. ಇದು ವಿದ್ಯೆಯಿಂದ ಸಾಧ್ಯವಾಗದೇ ಇರತಕ್ಕಂಥದ್ದು. ಅದರಿಂದನೇ ಈ ವ್ಯಾಸಂಗ ಕೇಂದ್ರದ ಮಕ್ಕಳಿಗೆ ಅರಿವನ್ನು ಮೂಡಿಸಿ ಜ್ಞಾನವನ್ನು ಬೆಳಗಿಸ್ತಕ್ಕಂಥ ಸಂಕೇತವಾಗಿ ಈ ಒಂದು ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಈ ಬಾಗ್ಲೂ ಲೇಔಟ್ನಲ್ಲಿ ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ರಾಷ್ಟ್ರೋತ್ಥಾನ ಪರಿಷತ್ತಿನ ವತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ರಾಷ್ಟ್ರೋತ್ಥಾನ ಪರಿಷತ್ ಸಂಸ್ಥೆ ಅನೇಕ ಸೇವಾ ಚಟುವಟಿಕೆಗಳನ್ನು ಬೆಂಗಳೂರಿನ ಹಲವಾರು ಸೇವಾ ವಸ್ತುಗಳಲ್ಲಿ ಮಾಡ್ತಾ ಇದೆ. ಉದಾಹರಣೆಗೆ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದೆ. ಆಮೇಲೆ ಮಹಿಳೆಯರಿಗಾಗಿ ಸ್ವಾವಲಂಬನೆ ದೃಷ್ಟಿಯಿಂದ ಉಚಿತವಾಗಿ ಹೊಲಿಗೆ ತರಬೇತಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದೆ. ಅವರಿಗೆ ಒಂದು ಸೆಂಟ್ರನ್ನು ಮಾಡಿಕೊಂಡು ಅಲ್ಲಿ ಒಂದು 5-10 ಮಿಷನ್ಗಳನ್ನು ಹಾಕ್ತೀವಿ. ಅಲ್ಲೊಬ್ಬ ಟೀಚರನ್ನು ಕೊಡ್ತೀವಿ. ಆ ಟೀಚರ್ಗೂ ಗೌರವಧನ ಅಂತ ಕೊಡ್ತೀವಿ. ಆ ಏರಿಯಾದಲ್ಲಿ ಇರ್ತಕ್ಕಂಥ ಮಹಿಳೆಯರೆಲ್ಲ ಸೇರಿ ಟೈಲರಿಂಗ್ ಕಲ್ತ್ಕೊಂಡು ಅವರು ಸ್ವಾವಲಂಬಿಗಳಾಗ್ತಾರೆ. ಅವರಿಂದ ಯಾವುದೇ ಫೀಸನ್ನು ನಾವು ತಗೊಳ್ಳೋದಿಲ್ಲ. ಅದರ ಜೊತೆಗೆ ತಿಂಗಳಿಗೊಂದು ಸತಿ ಡಯಾಬಿಟಿಸ್ ಕ್ಯಾಂಪ್ ಮಾಡ್ತೀವಿ. ಡಾಕ್ಟ್ರ್ ಬಂದು ಚೆಕಪ್ ಮಾಡ್ತಾರೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆಮೇಲೆ ಸಂಚಾರಿ ಕ್ಲಿನಿಕ್ ಅಂತ ಮಾಡ್ತೀವಿ. ಅದು ವಾರಕ್ಕೊಂದು ಸತಿ ಆಂಬುಲೆನ್ಸ್ ಸಮೇತ ಡಾಕ್ಟರ್ಸ್ ಬರ್ತಾರೆ, ಚೆಕಪ್ ಮಾಡ್ತಾರೆ. ಎಲ್ಲ ಥರದ ಕಾಯಿಲೆಗಳಿಗೂ ಜನರಲ್ ಚೆಕಪ್ ಮಾಡಿ ಅಲ್ಲೇ ಅದೇ ಸ್ಥಳದಲ್ಲಿ ಉಚಿತವಾಗಿ ಮೆಡಿಸನನ್ನು ಕೂಡ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಅದಾದಮೇಲೆ ಸಂಜೆ ವೇಳೆ ಸ್ವಾವಲಂಬನಾ ದೃಷ್ಟಿಯಿಂದ ಮಹಿಳೆಯರಿಗಾಗಿ ಸ್ವಸಹಾಯ ಸಂಘಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ. ಇಲ್ಲಿನ ಮಹಿಳೆಯರು ಒಟ್ಟಿಗೆ ಸೇರಿ ಒಂದು 10 ಜನ 12 ಜನ ಒಟ್ಟಿಗೆ ಸೇರಿ ಒಂದು ಗುಂಪು ಮಾಡಿಕೊಂಡು ಅವರು ವಾರಕ್ಕೊಂದು ಸತಿ ಸಭೆ ಸೇರಿ ಉಳಿತಾಯ ಮಾಡಿ ಅದರಿಂದ ಕಷ್ಟದಲ್ಲಿರ್ತಕ್ಕಂಥವರು ಸಾಲಗಳನ್ನು ಕೂಡ ಪಡ್ಕೊತಾರೆ. ಈಗ ಅವರ ಮಕ್ಕಳನ್ನು ಸ್ಕೂಲ್ಗೆ ಸೇರಿಸ್ತಕ್ಕಂಥ ದೃಷ್ಟಿಯಿಂದ ಇರ್ಬೋದು, ಅಥವಾ ಆರೋಗ್ಯ ಸಮಸ್ಯೆಗಳಿದ್ದಾಗ ಹಾಸ್ಪಿಟ್ಲಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಪಡ್ಕೊಳ್ಳೋದ್ರಿಂದ ಇರ್ಬೋದು. ಈ ಥರ ಮನೆಯಲ್ಲಿ ಏನಾದ್ರು ಕಾರ್ಯಕ್ರಮಗಳಿದ್ದಾಗ ಈ ಥರ ಕಷ್ಟಗಳ ಪರಿಸ್ಥಿತಿಯಲ್ಲಿ ಆ ಸಂಘಗಳಿಂದ ಸಾಲವನ್ನು ತಗೊತಾರೆ. ಸಾಲವನ್ನು ತಗೊಂಡು ಪರಿಹಾರ ಮಾಡ್ಕೊತಾರೆ. ಅದರ ಜೊತೆಗೆ ನಾವು BBMP ರಿಜಿಸ್ಟ್ರೇಷನ್ ಮಾಡಿಸಿ ಬ್ಯಾಂಕಿಂದ ಕೂಡ ಲೋನ್ಗಳು ಕೊಡಿಸ್ತೀವಿ. ಉದಾಹರಣೆಗೆ 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ಈ ರೀತಿ ಆ ಬ್ಯಾಂಕಿಂದ ಕೂಡ ಸಾಲ ಕೊಡ್ತಾರೆ. ಆ ಸಾಲದಿಂದ ಇವರು ಆ ಹಣವನ್ನು ಪಡ್ಕೊಂಡು ಸ್ವಂತ ಉದ್ಯೋಗಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸ್ವಂತ ಅಂಗಡಿ ಮಾಡ್ಕೊತಕ್ಕಂಥದ್ದು, ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಈ ಥರ ಮಾಡಿ ಈ ಏರಿಯಾದ ಜನ ಸ್ವಾವಲಂಬಿಗಳಾಗಿದ್ದಾರೆ. ಇದೇ ರೀತಿ ಬೆಂಗಳೂರಿನ ಸುಮಾರು 260ಕ್ಕೂ ಹೆಚ್ಚಿನ ಸೇವಾ ವಸ್ತುಗಳಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಸಂಸ್ಥೆ ಕಳೆದ ಹಲವಾರು ದಶಕಗಳಿಂದ ತಮ್ಮ ಸೇವಾ ಕಾರ್ಯಗಳನ್ನು ನಡೆಸ್ತಾ ಬಂದಿದೆ. ಅದರ ಒಂದು ಭಾಗವಾಗಿರ್ತಕ್ಕಂಥ ಈ ವ್ಯಾಸಂಗ ಕೇಂದ್ರದ ಮಕ್ಕಳಿಗೆ ಇವತ್ತು ಕಾರ್ತಿಕ ದೀಪೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಯಿತು. ನಮ್ಮ ವ್ಯಾಸಂಗ ಕೇಂದ್ರದಲ್ಲಿ ಕಲಿತಾ ಇರ್ತಕ್ಕಂಥ ಮಕ್ಕಳು ಇವತ್ತು ಕಾರ್ತಿಕ ದೀಪ ಆಚರಣೆ ಮಾಡ್ತಾ ಒಂದು ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ಈ ಎಲ್ಲ ಮಕ್ಕಳಿಗೂ ಕೂಡ ಒಂದು ವಿದ್ಯೆ ಚೆನ್ನಾಗಿ ಹತ್ತಿ ಒಳ್ಳೆ ವಿದ್ಯಾವಂತರಾಗಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಜೈ ಹಿಂದ್.